ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ ಹಾಗೂ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಈ ತಿಂಗಳ ವಾಕ್ಯವಾಗಿ ತುಲಾರಾಶಿಗೆ ಭೂಮಿ, ವಾಹನ, ವಿವಾಹ ಸಿದ್ಧಿ, ಷಡ್ಗ್ರಹ ಕೃಪೆಯಿಂದ ಸುಖ ಸಮೃದ್ಧಿ ಎಂಬಂಥ ವಾಕ್ಯ ಅನ್ವಯ ಆಗಿದೆ. ಅಲ್ಲಿ ನವಗ್ರಹಗಳ ವ್ಯವಸ್ಥೆಯಲ್ಲಿ ನಿಮಗೆ 6 ಗ್ರಹಗಳು ಈ ತಿಂಗಳಲ್ಲಿ ಆಶೀರ್ವಾದ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಇರ್ತವೆ. ಅದು ಮಧ್ಯೆ ಮಧ್ಯೆ ಕೆಲವೊಂದು ಸಣ್ಣ ಪುಟ್ಟ ಗ್ರಹಗಳ ಪರಿವರ್ತನೆ ಇದ್ದೇ ಇರುತ್ತೆ. ಆದರೆ ಅಂತಿಮವಾಗಿ ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡುವಂಥ ಪ್ರಮುಖ ಗ್ರಹಗಳಾದ ಗುರು ಅನುಗ್ರಹ, ಶನಿ ಮಹಾತ್ಮನ ಅನುಗ್ರಹ, ಶುಕ್ರ ಅನುಗ್ರಹ, ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ವಿಶೇಷವಾದ ಕೃಪೆ, ಕೇತುವಿನ ಬೆಂಬಲ, ಮಂಗಳನ ಬೆಂಬಲ ಎಲ್ಲವೂ ಈ ತಿಂಗಳಲ್ಲಿ ಸಿದ್ಧಿಯಾಗಲಿದೆ. ಅತ್ಯಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಗ್ರಹಗಳು ಹಾಗೂ ನಿರಂತರವಾಗಿ ಪರಿವರ್ತನಾಶೀಲವಾದಂಥ ಕ್ಷಿಪ್ರಾಚಾರ್ಯ ಗ್ರಹಗಳು ಎಲ್ಲವೂ ನಿಮಗೆ ವಿಶೇಷವಾದ ಒಂದು ಕೃಪೆಯನ್ನು ಮಾಡಿಕೊಟ್ಟು 5 ಅಥವಾ 6 ಗ್ರಹಗಳು ನಿಮ್ಮ ಪರವಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡ್ತಾ ಇರ್ತವೆ. ಅದರಲ್ಲೂ ಗುರುವಿನ ಬಲದ ಒಂದು ಕೊನೆಯ ಮಾಸ ಜೂನ್ ತಿಂಗಳ ಬಳಿಕ ಗುರುವಿನ ಪರಿವರ್ತನೆ ಆಗುತ್ತೆ, ಜೂನ್ ಆರಂಭದಿಂದ. ಹಾಗಾಗಿ ಗುರು ಬಲ ಇರುವಂಥ ಕೊನೆಯ ಒಂದು ತಿಂಗಳು ನಿಮಗೆ ನಿಮ್ಮ ಒಂದು ಅವಕಾಶದಲ್ಲಿದೆ. ಶನಿ ಮಹಾತ್ಮರು ನಿಮಗೆ ನಿರಂತರವಾಗಿ ಪೂರಕವಾಗಿ ಇದ್ದಾರೆ. ಶುಕ್ರನು ಸಹ ನಿಮಗೆ ವಿಶೇಷವಾಗಿ ಧನ, ಸುಖ, ಸಮೃದ್ಧಿಗೆ ಆತನು ಕಾರಣಕನಾಗಿದ್ದಾನೆ. ಹಾಗಾಗಿ ಭೂಮಿ, ವಾಹನ, ವಿವಾಹ ಸಿದ್ಧಿ ಅಂತ ಕೊಟ್ಟಿದ್ದಾನೆ. ಯಾಕಂದರೆ ಗುರು ಮತ್ತು ಶುಕ್ರರು ಒಂದೇ ಕಾಲದಲ್ಲಿ ಅನುಕೂಲವಾಗಿ ಇರುವಂಥದ್ದು ಕೆಲವೊಂದು ರಾಶಿಗೆ ಮಾತ್ರ ಸಿಗುತ್ತೆ ಅಂತ ಅದೃಷ್ಟ. ಎಲ್ಲ ರಾಶಿಗೂ ಸಿಗಲ್ಲ. ನಿಮಗೆ ಈ ತಿಂಗಳಲ್ಲಿ ಒಂದು ಅದೃಷ್ಟ ಇದೆ. ವಿಶೇಷವಾಗಿ ಯಾರಿಗೆ ವಿವಾಹ ಅಪೇಕ್ಷೆ ಉಳ್ಳವರು ತುಲಾರಾಶಿಯವರು ಅದನ್ನು ಈಗ ಪ್ರಯತ್ನ ಮಾಡಿ ಸಫಲತೆ ಬರುತ್ತೆ. ಅದು ಲವ್ ಮ್ಯಾರೇಜ್ ಇರ್ಬೋದು, ಅರೇಂಜ್ ಮ್ಯಾರೇಜ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರೇಮ ವಿವಾಹ ಇರ್ಬೋದು, ಅವೆಲ್ಲವನ್ನು ಮಾಡಲಿಕ್ಕೆ ಈಗ ಅವಕಾಶ ಇದೆ. ಅಥವಾ ಮದುವೆಯನ್ನು ನೀವು ಫಿಕ್ಸ್ ಮಾಡಿಕೊಂಡು ನಿಶ್ಚಿತಾರ್ಥ ಮಾಡಿಕೊಳ್ಳಲಿಕ್ಕೆ ಸಹ ಈಗ ಅನುಕೂಲವಾದ ಸಮಯ ಇದೆ. ಮುಂದೆ ಗುರುಬಲದ ಕೊರತೆ ಬಂದಾಗ ಇವಕ್ಕೆ ಸ್ವಲ್ಪ ವಿಳಂಬ, ವಿಘ್ನ, ಅಡೆತಡೆ ಎಲ್ಲ ಬರ್ಬೋದಾಗಿದೆ. ಇನ್ನು ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಒಂದು ಸಿದ್ಧತೆ ಇದ್ದರೆ ಅದಕ್ಕೆ ಈಗ ನೀವು ಓಡಾಡಿದರೆ ಅವೆಲ್ಲ ಕ್ಷಿಪ್ರವಾಗಿ ನಿಮಗೆ ಅನುಕೂಲವಾಗುವಂಥ ಭೂಮಿ, ಮನೆ, ವಾಹನಗಳೆಲ್ಲ ಸಿಗುವಂಥದ್ದಾಗಲಿ, ಅಥವಾ ಮನೆ, ಭೂಮಿ, ವಾಹನಕ್ಕೆ ಸಂಬಂಧಪಟ್ಟ ಏನಾದರೂ ದಾಖಲೆ ಪತ್ರ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಿದ್ರೆ ಈಗ ಅದನ್ನು ಮಾಡಿಸಿಕೊಂಡ್ರೆ ಬೇಗ ಕ್ಷಿಪ್ರವಾಗಿ ಆಗುತ್ತೆ. ಇನ್ನು ಉದ್ಯೋಗದ ವಿಚಾರವಾಗಿ ಗಮನಿಸಿದಾಗ ಉದ್ಯೋಗವು ಬಹಳ ಸ್ಥಿರವಾಗಿ ಚೆನ್ನಾಗಿರುತ್ತೆ. ನಿಮಗೆ ಸಿಗಬೇಕಾದ ಬಡ್ತಿ, ಪ್ರಮೋಷನು, ಕಾಲಕಾಲಕ್ಕೆ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತವೆ. ಉದ್ಯೋಗದ ಪರಿವರ್ತನೆ ಅಥವಾ ಉದ್ಯೋಗವನ್ನು ಚೇಂಜ್ ಮಾಡಬೇಕು, ಹೊಸ ಉತ್ತಮ ಉದ್ಯೋಗಕ್ಕೆ ಟ್ರೈ ಮಾಡಬೇಕು ಅನ್ನೋರು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಉತ್ತಮವಾದ ಅವಕಾಶ ಇದೆ. ಯಾಕಂದರೆ ಮತ್ತೆ ಗುರು ಪರಿವರ್ತನೆ ಆದಾಗ ಅದರಲ್ಲಿ ಸ್ವಲ್ಪ ವಿಳಂಬ, ವಿಘ್ನಗಳು ಎಲ್ಲ ಬರ್ಬೋದು. ಹಾಗಾಗಿ ಈ ತಿಂಗಳ ಪ್ರಯತ್ನದಲ್ಲಿ ಸಫಲತೆ ಇದೆ. ಇನ್ನು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗಾಗಿ ಅವರ ಪರವಾಗಿ ಈ ತಿಂಗಳಲ್ಲಿ ನಿಮಗೆ ಚೆನ್ನಾಗಿ ಫಲಿತಾಂಶ ಬರುತ್ತೆ. ನೀಟು, CET, JEE ಅಥವಾ ಇನ್ನಿದ್ರೆ ಯಾವುದೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಅಲ್ಲಿ ನಿಮಗೆ ಅನುಕೂಲಕರವಾದಂಥ ರ್ಯಾಂಕಿಂಗ್ಗಳು ಬಂದು ನೀವು ಅಪೇಕ್ಷೆ ಪಟ್ಟಂಥ ಸ್ಥಾನಮಾನಗಳು, ಸೀಟುಗಳು ಸಿಗುವಂಥದ್ದು. ಕೇತು ಸಹ ನಿಮಗೆ ಪೂರಕವಾಗಿದ್ದು ಶುಕ್ರನ ಜೊತೆಗೆ ಆತನ ಕೇತುವಿನ ವಿಶೇಷವಾದ ಬೆಂಬಲ ನಿಮಗೆ ವಿದೇಶ ಮೂಲ ಉದ್ಯೋಗ, ವಿದೇಶದ ಶಿಕ್ಷಣ, ವಿದೇಶದ ಸಿಗಬೇಕಂತ ಕೆಲವು ಅವಕಾಶಗಳು ಇವೆಲ್ಲ ಈಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಕೌಟುಂಬಿಕವಾದ ಬಾಂಧವ್ಯ ಅತ್ಯುತ್ತಮವಾಗಿರುತ್ತೆ. ರಾಶಿಯಾಧಿಪತಿಯ ಬೆಂಬಲ, ಗುರುವಿನ ಅನುಗ್ರಹ, ಮಂಗಳನು ಸಹ ಪೂರಕವಾಗಿ ಆರಂಭದಲ್ಲಿ ಇದ್ದಾನೆ. ಹಾಗಾಗಿ ಕೌಟುಂಬಿಕ ಬಾಂಧವ್ಯ, ಪತಿ ಪತ್ನಿಯವರ ಜೀವನಗಳು, ಜೊತೆಗೆ ತಂದೆ ಮಕ್ಕಳ ಬಾಂಧವ್ಯ, ಕೌಟುಂಬಿಕವಾದ ವ್ಯವಸ್ಥೆ ಎಲ್ಲವೂ ನಿಮಗೆ ಸಮಾಧಾನಕರವಾಗಿ ಚೆನ್ನಾಗಿ ಇರ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಇರ್ಬೋದು, ಯುವಕರು, ಸಾಧಕರು, ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಯಾವುದೇ ಇರಲಿ ಎಲ್ಲ ಕ್ಷೇತ್ರದ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಅದ್ಭುತವಾದ ಅತ್ಯುತ್ತಮ ಫಲಗಳು ಈ ಷಡ್ಗ್ರಹಗಳು ಅಥವಾ 6 ಗ್ರಹಗಳ ಕೃಪೆಯಿಂದ ನಿಮಗೆ ಸಿಗುವಂಥ ವ್ಯವಸ್ಥೆ ಈ ತಿಂಗಳಲ್ಲಿ ಖಂಡಿತವಾಗಿರುತ್ತೆ. ಕೆಲವೊಮ್ಮೆ ರವಿಯ ಒಂದು ವೈರುಧ್ಯ ನಿಮಗೆ ಕಾಡ್ಬೋದು. ರವಿ ಅಂದರೆ ಸೂರ್ಯ ಭಗವಂತರು ನಿಮಗೆ 7 ಮತ್ತು 8ರ ಸ್ಥಾನದಲ್ಲಿ ಮೇ ತಿಂಗಳಲ್ಲಿ ವ್ಯಕ್ತವಾಗ್ತಾರೆ. ಹಾಗಾಗಿ ಕೆಲವೊಮ್ಮೆ ಹವಾಮಾನ ವೈಪರೀತ್ಯದಿಂದ ಆಗುವಂಥ ಆರೋಗ್ಯ ಸಮಸ್ಯೆ, ಕೆಲವೊಮ್ಮೆ ಪತಿ ಪತ್ನಿಯರ ಅಥವಾ ಬಂಧುಗಳ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯದ ಮಾತುಕತೆಗಳು, ಜೊತೆಗೆ ಆಸ್ತಿ ಭೂಮಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ವಿವಾದಗಳು ಅವೆಲ್ಲವೂ ಪರಿಹಾರ ಆಗುತ್ತೆ, ತಾತ್ಕಾಲಿಕವಾಗಿ ಬಂದು ಹೋಗ್ಬೋದು. ಅದೇ ರೀತಿ ಆರೋಗ್ಯದಲ್ಲಿ ಹವಾಮಾನ, ನೀರಿನಿಂದ ಅಥವಾ ಇನ್ನಿತರ ಯಾವುದೇ ದೋಷಗಳಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ವ್ಯತ್ಯಾಸಗಳು ಕಂಡು ಬರ್ಬೋದು. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮಾತು, ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಖಂಡಿತ ಬೇಕಾಗುತ್ತೆ. ಅದರ ಹೊರತು ವಿಶೇಷವಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಉತ್ತಮ ಫಲ ನಿಮಗೆ 100ಕ್ಕೆ ಸುಮಾರು 75 ಭಾಗದಷ್ಟು ಉತ್ತಮ ಫಲಗಳು ಈ ತಿಂಗಳಲ್ಲಿ ಸಿಗುವಂಥ ಒಂದು ಅವಕಾಶ ಅದ್ಭುತವಾಗಿದೆ. ಗುರುಬಲದ ಕೊನೆಯ ಒಂದು ಮಾಸ ಇದಾಗಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಇದಲ್ಲದೆ 6 ಗ್ರಹಗಳಿಂದ ನಿಮಗೆ ಚಂದ್ರ ಅನುಕೂಲ ಇರುವಂಥ ಡೇಟ್ಗಳು ಈ ತಿಂಗಳಲ್ಲಿ ಹಲವು ಬಾರಿ ಸಿಗಲಿದೆ. ಈ ತಿಂಗಳಲ್ಲಿ ಮೇ 1, 2, 6, 7, 13, 14, 15, 16, 21, 22, 23, 24, 28, 29 ಸುಮಾರು 14 ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಅದ್ಭುತವಾಗಿರುತ್ತೆ. ಪ್ರಮುಖವಾದ ಕೆಲಸ ಕಾರ್ಯ, ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್ಗಳಿಗೆ ಚಂದ್ರ ಬಲ ಇರುವಂಥ ಡೇಟ್ಗಳನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು.
ಇನ್ನು ಈ ತಿಂಗಳಲ್ಲಿ ಯಾವ ಬಣ್ಣಗಳನ್ನು ಬಳಸಬಂದರೆ ಅದೃಷ್ಟದ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ಗುರುವಿನ ಬೆಂಬಲ ತಿಂಗಳು ಪೂರ್ತಿದೆ. ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ನಂಬರ್ 3 ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುನ ಸಂಕೇತ ತಿಂಗಳು ಪೂರ್ತಿ ಕೇತು ಪೂರಕವಾಗಿದ್ದೇನೆ. ಸಂಖ್ಯೆ 7 ಮತ್ತು ಮಿಕ್ಸ್ ಕಲರನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾತ್ಮರ ಸಂಕೇತ ಹಾಗೂ ನಂಬರ್ 8 ಸಂಖ್ಯೆಯನ್ನು ಬ್ಲೂ ಆ್ಯಂಡ್ 8 ನಂಬರನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ವೈಟ್ ಆ್ಯಂಡ್ ಬಿಳಿಯ ಬಣ್ಣ ಶುಕ್ರನ ಸಂಕೇತ, ಶುಕ್ರ ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದೇನೆ. ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಯೆಲ್ಲೋ ಮಿಕ್ಸ್ ಬ್ಲೂ ವೈಟ್ ಹಾಗೂ 3, 6, 7, 8 ಸಂಖ್ಯೆಯನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಬುಧನು ನಿಮಗೆ 15ರಿಂದ ಪೂರಕವಾಗಿ ಬರ್ತಾನೆ. ಮೇ 15ರಿಂದ ಬುಧನ ಅನುಗ್ರಹ ಬರೋದ್ರಿಂದ ಮೇ 15ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5 ಬಳಸ್ಕೊಳ್ಳಿ. ಇನ್ನು ಮಂಗಳನು ನಿಮಗೆ ಈ ತಿಂಗಳ 10ರ ಬಳಿಕ ಅಂದರೆ 11ರಿಂದ ಪೂರಕವಾಗಿ ಬರ್ತಾನೆ. ಹಾಗೆ ಮೇ 11ರಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 ನೀವು 11ನೇ ತಾರೀಕಿಂದ ಬಳಸ್ಕೊಳ್ಳುವಂಥದ್ದು. ಚಂದ್ರಾನುಕೂಲವಿರುವಂಥ ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಒಟ್ಟಲ್ಲಿ ಈ ತಿಂಗಳಲ್ಲಿ ನಿಮಗೆ ಷಡ್ ಗ್ರಹಗಳು ವಿಶೇಷವಾದ ಶುಭವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾಯಿದೆ. ಗುರುವಿನ ವಿಶೇಷವಾದ ಬೆಂಬಲ ಈ ತಿಂಗಳು ಪೂರ್ತಿ ಇಲ್ಲ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಆಯುರ್ವೇದ ಸಿಗುತ್ತೆ, ಜಯಲಾಭ ಸಿದ್ದಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಇನ್ನೂ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನ ಸನ್ಮಂಗಳಾನಿ ಭವಂತು.